ವೀಕ್ಷಕರೇ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನಿಮಗೆ ತಿಳಿದಿರಲಿ, ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ತೆಂಗು ಬೆಳೆಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ. ಅಂತೆಯೇ ಕಲ್ಪತರು ನಾಡು ಎಂದು ಪ್ರಸಿದ್ಧಿ ಹೊಂದಿರುವ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ ತೆಂಗು ಬೆಳೆಯ ಇಳುವರಿಯಲ್ಲಿ ತುಂಬಾನೇ ಕುಂಠಿತ ಕಂಡು ಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣಗಳೆಂದರೆ ಅಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ, ಅವೈಜ್ಞಾನಿಕ ಅಂತರ ಬೆಳೆಗಳು, ಕೀಟ ಹಾಗೂ ರೋಗ ಸಮಸ್ಯೆಗಳು. ಅದರಲ್ಲೂ ಸಹ ಈ ರೋಗಗಳಾದಂತಹ ಅಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗಗಳಿಂದ ರೈತರು ತುಂಬಾನೇ ನಷ್ಟ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ತೆಂಗಿನಲ್ಲಿ ಕಂಡುಬರುವ ಪ್ರಮುಖ ರೋಗಗಳಾದಂತಹ ಅಣಬೆ ರೋಗ ಹಾಗೂ ಕಾಂಡ ಸೋರುವ ರೋಗದ ಬಗ್ಗೆ, ಅವುಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ತೆಂಗಿನ ಮರದಲ್ಲಿ ಕಾಂಡ ರಸ ಸೋರುವ ರೋಗ ಅಂತ ಹೇಳ್ಬಿಟ್ಟು ಹೇಳಿದೆ. ಅದರಲ್ಲಿ ನಾವು 2 ರೀತಿಯಾದಂತಹ ರೋಗಗಳನ್ನ ಗಮನಿಸಬಹುದು. ಒಂದು ಗ್ಯಾನೋಡರ್ಮಾ ಎಂಬ ಶಿಲೀಂಧ್ರದಿಂದ ಬರುತ್ತೆ, ಇನ್ನೊಂದು ಥೆವೆಲಿಯಾಪ್ಸಿಸ್ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಇದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಗ್ಯಾನೋಡರ್ಮಾ ಎಂಬ ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಇದರ ಪ್ರಾರಂಭಿಕ ಹಂತದಲ್ಲಿ ನಾವು ಗಮನಿಸೋದಾದ್ರೆ ನೆಲದಿಂದ ಸುಮಾರು 1 ಮೀಟರ್ ಎತ್ತರದಷ್ಟು ನಾವು ಈ ರೀತಿಯಾದಂತಹ ರಕ್ತಸ್ರಾವವಾಗಿರುವಂತಹ ಚಿಹ್ನೆಗಳನ್ನ ಗಮನಿಸಬಹುದು. ಆರಂಭಿಕ ಹಂತದಲ್ಲಿ ಈ ರೀತಿ ಇರುತ್ತೆ. ನಂತರದ ಹಂತಗಳಲ್ಲಿ ಈ ಬುಡಭಾಗದಲ್ಲಿ ಏನಿದೆ ಇಲ್ಲಿ ಅಣಬೆಗಳ ಬೆಳವಣಿಗೆ ಆಗುತ್ತೆ. ಆದರೆ ಇನ್ನೊಂದು ಥೆಲೆವಿಯಾಪ್ಸಿಸ್ ಶಿಲೀಂಧ್ರದಿಂದ ಬರುವಂತಹ ಕಾಂಡ ರಸ ಸೋರುವ ರೋಗದಲ್ಲಿ ಪೂರ್ತಿ ಬುಡಭಾಗದಲ್ಲಿ ರಸ ಸೋರುವಂತಹ ಅಥವಾ ರಕ್ತಸ್ರಾವವಾಗಿರುವಂತಹ ಗುಣಲಕ್ಷಣಗಳನ್ನ ನಾವು ಗಮನಿಸಬಹುದು. ಈ 2 ಶಿಲೀಂಧ್ರವು ಆಲ್ರೆಡಿ ಮಣ್ಣಲ್ಲೇ ಇರುತ್ತೆ. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾದಾಗ ಅಥವಾ ಮರದ ಸುತ್ತಲೂ ನೀರು ನಿಂತಾಗ ಅಥವಾ ಮಣ್ಣಿನ ತೇವಾಂಶ ಹೆಚ್ಚಾದಾಗ ಈ ಶಿಲೀಂಧ್ರಗಳು ಆಕ್ಟಿವೇಟ್ ಆಗಿ ಬೇರುಗಳ ಮೂಲಕ ಪ್ರವೇಶಿಸುತ್ತೆ. ಬೇರುಗಳಲ್ಲಿ ಗಾಯಗಳ ಮೂಲಕ ಅಥವಾ ಬೇರಿನಲ್ಲಿರುವಂತಹ ರಂಧ್ರಗಳ ಮೂಲಕ ಈ ಶಿಲೀಂಧ್ರವು ಪ್ರವೇಶಿಸಿ ಕಾಂಡ ಭಾಗವನ್ನು ಸೇರುತ್ತೆ. ನಂತರ ಕಾಂಡದಲ್ಲಿರುವಂತಹ ಅಂಗಾಂಶಗಳ ಲಿಗ್ನಿನ್ ಹಾಗೂ ಸೆಲ್ಯುಲೋಸ್ ಅಂಶಗಳನ್ನು ಕರಗಿಸಿ ಕಾಂಡವು ಕೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಈ ತರ ರಕ್ತಸ್ರಾವ ಚಿಹ್ನೆಗಳನ್ನ ಗಮನಿಸಬಹುದು. ಒಂದು ವೇಳೆ ಗ್ಯಾನೋಡರ್ಮವಾದಲ್ಲಿ ಕೇವಲ 1 ಮೀಟರ್ ಎತ್ತರದವರೆಗೂ ನಾವು ಈ ರೀತಿಯಾದಂತಹ ರಕ್ತಸ್ರಾವ ಮಚ್ಚೆಗಳನ್ನ ಅಥವಾ ಈ ರೀತಿಯಾದಂತಹ ಚಿಹ್ನೆಗಳನ್ನ ಗಮನಿಸಬಹುದು. ಅದೇ ರೀತಿ ಈ ಥೆಲೆವಿಯಾಪ್ಸಿಸ್ ಶಿಲೀಂಧ್ರವಾದಲ್ಲಿ ಇಡೀ ಕಾಂಡ ಭಾಗದಲ್ಲಿ ನಾವು ಈ ರೀತಿಯಾದಂತಹ ರಕ್ತಸ್ರಾವ ಮಚ್ಚೆಗಳನ್ನ ಗಮನಿಸಬಹುದು. ಒಂದು ವೇಳೆ ಈ ರೋಗವು ನಿಮ್ಮ ತೋಟವನ್ನು ಪ್ರವೇಶಿಸಿದ್ದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮರದ ಕೆಳಭಾಗದ ಗರಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅದಾದ ನಂತರ ಒಣಗುತ್ತೆ. ಜೊತೆಗೆ ಈ ಕೆಳಭಾಗದ ಎಲ್ಲ ತೆಂಗಿನಕಾಯಿ ಗೊನೆಗಳು ಜೋತು ಬೀಳುತ್ತದೆ. ನಂತರ ರೋಗ ತೀವ್ರವಾದಲ್ಲಿ ಈ ಕಾಂಡ ಸೋರುವಂತಹ ಲಕ್ಷಣಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ರೋಗದ ತೀವ್ರತೆ ಹೆಚ್ಚಾದಲ್ಲಿ ಸುಳಿ ತುಂಬಾ ಚಿಕ್ಕದಾಗುತ್ತೆ. ಅದಾದ ನಂತರ ಗ್ಯಾನೋಡರ್ಮಾ ರೋಗವಾದಲ್ಲಿ ಬುಡಭಾಗದಲ್ಲಿ ಅಣಬೆಯ ಉತ್ಪತ್ತಿ ಆಗುತ್ತೆ. ಈ ರೋಗಗಳನ್ನ ರೈತರ ಭಾಷೆಯಲ್ಲಿ ಹೇಳೋದಾದ್ರೆ ಅಂಟು ರೋಗ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ನಮ್ಮ ತೋಟದಲ್ಲಿ ಒಂದು ಮರಕ್ಕೆ ಈ ತರ ರೋಗ ಬಂದಿದೆ ಅಂತ ಹೇಳಿದ್ರೆ ಸುತ್ತಲಿರುವಂತಹ ಮರಗಳಿಗೆ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾವ ರೀತಿ ಈ ರೋಗ ಹರಡುತ್ತಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ಉಳುಮೆ ಮಾಡಬೇಕಾದ್ರೆ ರೋಗಗ್ರಸ್ತ ಮರದಿಂದ ಮಣ್ಣು ಏನಾದರೂ ಆರೋಗ್ಯಕರ ಮರಕ್ಕೆ ಬಿದ್ದಲ್ಲಿ ಈ ರೋಗವು ಹರಡುತ್ತೆ. ಜೊತೆಗೆ ನಾವು ನೀರು ಹಾಯಿಸಬೇಕಾದ್ರೆ ಈ ರೋಗಗ್ರಸ್ತ ಮರಗಳಿಂದ ಏನಾದರೂ ಆರೋಗ್ಯಕರ ಮರಕ್ಕೆ ನೀರು ಹಾಯಿಸಿದಲ್ಲಿ ಅದ್ರ ಮೂಲಕ ಸಹ ಈ ಶಿಲೀಂಧ್ರವು ಹರಡುತ್ತೆ. ಜೊತೆಗೆ ನಾವು ಯಾವುದೇ ರೀತಿಯಾದಂತಹ ಯಂತ್ರೋಪಕರಣಗಳನ್ನ ಬಳಸಬೇಕಾದ್ರೆ ಈ ಆರೋಗ್ಯಕರ ಮರಕ್ಕೆ ಈ ರೋಗಕರ ಮರದಿಂದ ತಾಕಿದ್ದಲ್ಲಿ ಈ ಶಿಲೀಂಧ್ರವು ಆರೋಗ್ಯಕರ ಮರವನ್ನು ಪ್ರವೇಶಿಸುತ್ತೆ. ಈ ರೋಗಗಳನ್ನ ತಡೆಯೋದಿಕ್ಕೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀರು ಹಾಯಿಸುವುದರ ಬದಲಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಹಾಗೆಯೇ ಉಳುಮೆ ಮಾಡಬೇಕಾದರೆ ಸುಮಾರು 6 ಅಡಿ ಅಂತರವನ್ನು ಮರದ ಬುಡದಿಂದ ಕಾಪಾಡಿಕೊಂಡು ಉಳುಮೆ ಮಾಡಬೇಕಾಗುತ್ತೆ. ಹಾಗೂ ಆಳವಾದ ಉಳುಮೆ ಬದಲಾಗಿ ಮೇಲ್ಪದರದಲ್ಲಿ ಮಾತ್ರ ಉಳುಮೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಬೇರುಗಳಿಗೆ ಆಗುವಂತಹ ಹಾನಿಯನ್ನು ನಾವು ತಡೆಗಟ್ಟಬಹುದು. ಇದರ ಜೊತೆಗೆ ಶಿಫಾರಿತ ಪ್ರಮಾಣದ ರಸಗೊಬ್ಬರಗಳ ಹಾಗೂ ಸಾವಯವ ಗೊಬ್ಬರಗಳ ಬಳಕೆಯನ್ನು ನಾವು ಮಾಡಬೇಕಾಗುತ್ತೆ. ಹಾಗೂ ಒಂದು ವೇಳೆ ರೋಗದ ಲಕ್ಷಣಗಳು ಕಂಡುಬರ್ತಾ ಇದೆ ಅಂತ ಹೇಳಿದ್ರೆ ಬೇವಿನ ಹಿಂಡಿ ಅಥವಾ ಸಾವಯವ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಎಂಬ ಜೈವಿಕ ಶಿಲೀಂಧ್ರನಾಶಕಗಳ ಪೌಷ್ಟೀಕರಣಗೊಳಿಸಿಬಿಟ್ಟು ಬಳಸಬೇಕಾಗುತ್ತೆ.
ಒಂದು ವೇಳೆ ಈ ರೋಗವು ನಿಮ್ಮ ತೋಟದಲ್ಲಿ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಈ ರಕ್ತಸ್ರಾವವಾಗಿರುವಂಥ ಭಾಗವನ್ನು ಒಂದು ಹರಿತವಾದ ಕತ್ತಿ ಅಥವಾ ಚಾಕುವಿನಿಂದ ಕೊಚ್ಚಿ ಅದಕ್ಕೆ ಬೋರ್ಡೋ ದ್ರಾವಣ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಯಾವುದೇ ರೀತಿಯಾದಂಥ ಒಂದು ಶಿಲೀಂಧ್ರನಾಶಕವನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಧರಿಸಿ ಅಥವಾ ಮಾಸ್ಕ್ ಧರಿಸಿ ಜೊತೆಗೆ ಒಂದು ಬ್ರಷ್ನ ಸಹಾಯದಿಂದ ಈ ಕೊಚ್ಚಿರುವಂಥ ಭಾಗಕ್ಕೆ ಬಳಿಬೇಕಾಗುತ್ತೆ. ಇದಾದ ನಂತರ ಮರದ ಸುತ್ತಲೂ ಬುಡದಿಂದ ಸುಮಾರು 5 ರಿಂದ 6 ಅಡಿ ಅಂತರದಲ್ಲಿ ಸುಮಾರು 15 ರಿಂದ 20 1.5 ಅಡಿ ಆಳದ ರಂಧ್ರಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ಪ್ರತಿಯೊಂದು ರಂಧ್ರಕ್ಕೂ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಹೆಕ್ಸಾಕೋನೋಜೋಲ್ ಕೆಮಿಕಲ್ ಅನ್ನು ಮಿಶ್ರಣ ಮಾಡಿಕೊಂಡು ಅದನ್ನ ಸೇರಿಸಬೇಕಾಗತ್ತೆ. ಈ ಕ್ರಮವನ್ನು ಸುಮಾರು 3 ರಿಂದ 4 ಬಾರಿ ಪ್ರತಿ ತಿಂಗಳಿಗೊಮ್ಮೆ ರಿಪೀಟ್ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮರದ ಎಳ್ನೀರನ್ನೇ ಆಗಲಿ ಅಥವಾ ತೆಂಗಿನಕಾಯಿಯನ್ನೇ ಸೇವಿಸಬಾರದು. ವೀಕ್ಷಕರೇ, ಈ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ವೈಜ್ಞಾನಿಕ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಈ ಅಣಬೆ ರೋಗ ಹಾಗೂ ಕಾಂಡಸೊರ ರೋಗವನ್ನು ನಾವು ನಿಯಂತ್ರಿಸಬಹುದು. ವೀಕ್ಷಕರೇ, ಈ ರೀತಿಯ ಅನೇಕ ಕೃಷಿ ತಂತ್ರಜ್ಞಾನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.